ಅದೇ ನೀನ್ ನಿಜ ಹೇಳ್ತಿದ್ಯೋ ನಿಜ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಿದ್ಯೋ ಗೊತ್ತಾಗ್ತಿಲ್ಲ. ದೇವ್ರ ದೊಡ್ಡೋನು, ಅಂತದೇನು ಆಗ್ಲಿಲ್ವಲ್ಲ, ಹೋಗ್ಲಿ ಬಿಡು. ಹೋಗು, ನೀನು ಹೋಗಿ ರೆಸ್ಟ್ ಮಾಡು. ಹಾ ಸೇವಂತಿ, ಕರ್ಕೊಂಡು ಹೋಗಮ್ಮ. ಬನ್ನಿ ನಿಧಾನ. ಬಾಬಾ ಬೆಳಿಗ್ಗೆ ಬೆಳಿಗ್ಗೆನೆ ಎಲ್ಲೋ ಹೋಗ್ತಿದಾರಂತೆ. ಹೋಗ್ಲಿ ಹೋಗ್ಲಿ, ಒಳ್ಳೆ ಸುದ್ದಿನೇ ಅಲ್ವಾ? ನಿನ್ನ ಮಗು ಸಾವಿಗೆ ಈ ಮನೆಯವರೇ ಕಾರಣ ಅನ್ನೋದು ಸತ್ಯ. ಅದು ಸೇವಂತಿ ಅಲ್ಲ ಅನ್ನೋದು ಕೂಡ ಸತ್ಯ. ನಾನು ಗೌರವಿಸೋ ಕಾನೂನು ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಯಾಕೋ ಹೀಗೆ ನಿಂತಿದ್ಯಾ? ಏನ್ ಯೋಚಿಸ್ತಿದ್ಯಾ? ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಸುಮ್ಮನೆ ಬಂದ್ಬಿಟ್ಟಿದ್ಯಾ? ಪೂಜಾ, ನಮ್ಮ ಮನೆಯವ್ರ ಬಗ್ಗೆ ಎಲ್ಲ ನಿನ್ನ ಹತ್ರ ಪ್ರಶ್ನೆ ಕೇಳ್ತಾ ಹೋಗ್ತೀನಿ. ನಿನ್ನ ಮನ್ಸಲ್ಲಿ ಏನು ಅನ್ಸುತ್ತೋ ಒಂದೇ ಪದದಲ್ಲಿ ಉತ್ತರ ಕೊಡ್ಬೇಕು. ಏನು ಆದರ್ಶದ ಬದಿ ಕಾಂಟೆಸ್ಟಿಗೆ ಹೋಗ್ತಾ ಇದೀವಾ? ಪೂಜಾ, ಬಿ ಸೀರಿಯಸ್. ಓಕೆ. ಅಮ್ಮ ಲವ್ ಅಂಡ್ ಅಫೆಕ್ಷನ್. ಅಪ್ಪ ಬಿಸ್ನೆಸ್. ಕರ್ಣ ಅತ್ತಿಗೆ. ಯಶೋಧ ಅತ್ತೆ. ಸೋಮಾರಿ. ಅಜ್ಜಿ. ಕುಟುಂಬ. ಅರ್ಜುನ್. ಲಾಯರ್. ಸೇವಂತಿ. ಫೇತ್. ಸಾರಿ, ಒಂದ್ ಕಾಲದಲ್ಲಿ ಅವಳ ಬಗ್ಗೆ ಆ ಥರ ಅಭಿಪ್ರಾಯ ಇತ್ತು. ಫೇತ್ಗೆ ಇನ್ನೊಂದು ಹೆಸರು ಸೇವಂತಿಯಿಂದ ನನ್ನ ತಲೆಯಲ್ಲಿ ಕೂತ್ಬಿಟ್ಟಿತ್ತು. ಅದಕ್ಕೆ ಸಡನ್ ಆಗಿ ಹಾಗೆ ಹೇಳ್ಬಿಟ್ಟೆ. ಎಲ್ಲಿ ಈಗ ಇನ್ನೊಂದ್ಸಲ ಕೇಳು. ಸೇವಂತಿ. ವಿಷ. ಪ್ರಿಯಾ. ಫೇಕ್. ಸಾರಿ ಸಾರಿ, ಅವಳು ಅಷ್ಟೇ. ಹಿಂದೆ ಹಾಗಿದ್ಲು, ಆದ್ರೆ ಇವಾಗ ಬದಲಾಗಿದ್ದಾಳೆ. ಅಶ್ವಿನ್, ಯಾಕೋ ಇದೆಲ್ಲ ಕೇಳ್ತಿದ್ಯಾ? ಪೂಜಾ, ನಿನ್ನ ಪ್ರಕಾರ ಒಬ್ರು ಫೇತ್, ಇನ್ನೊಬ್ರು ಫೇಕ್, ಇಬ್ರು ಬದಲಾಗಿದ್ದಾರೆ. ಬದಲಾವಣೆ ಜಗದ ನಿಯಮ ಅನ್ನೋದನ್ನ ಮರ್ತು ಇಬ್ರು ಬದಲಾಗೇ ಇಲ್ಲ ಅನ್ನೋದಾದ್ರೆ? ಅರ್ಜುನ್ ಅಣ್ಣ ಆಗ್ಲೇ ನಮ್ಮ ಮಗು ಕೊಲೆ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿಸಿದಾನಂತೆ. ಹೌದಾ? ಯಾರಂತೆ ಆ ಕೊಲೆಗಡಕರು? ಸೇವಂತಿ ಅಂತೂ ಅಲ್ವಂತೆ. ಮತ್ತಿನ್ ಯಾರಂತೆ? ಈ ಮನೆಯವರಲ್ಲೇ ಒಬ್ರಂತೆ. ಅವರೆಲ್ಲ ಕೊಲೆ ಪಾತಕೇನ್ ಬಿಟ್ಕೊಡ್ತಾರೆ? ಅವ್ರು ಹೇಳಿದ್ರು ಅಂತ ನೀನ್ ನಂಬ್ಕೊಂಡು ಕಂಪ್ಲೇಂಟ್ ಕೊಡದೆ ಹಾಗೆ ಬಂದ್ಬಿಟ್ಯಾ? ಇಲ್ಲ ಪೂಜಾ, ನನಗೆ ಅಣ್ಣನ ಮಾತಲ್ಲಿ ಸುಳ್ಳು ಅಂತ ಏನು ಅನ್ನಿಸ್ತಿಲ್ಲ. ಎಷ್ಟೇ ಆದ್ರೂ ಲಾಯರ್ ಅಲ್ವಾ? ಕರಿಗಾಗೆನ ಬಿಳಿಗಾಗೆ ಅಂತ ಸತ್ಯ ತಲೆ ಮೇಲೆ ಹೊಡೆದಾಗೆ ನಿರೂಪಿಸೋದು. ನೋ ಪೂಜಾ, ಇಲ್ಲಿ ಏನೋ ನಡ್ತಿದೆ. ಸಮಥಿಂಗ್ ಇಸ್ ಫಿಶಿ. ಇದೊಂಥರ ನೀರಲ್ಲಿ ಮುಳುಗಿರೋ ಐಸ್ ಗಡ್ಡೆ ತರ. ನಾವು ಮೇಲ್ಗಡೆ ತೇಲ್ತಿರೋ ಐಸ್ ಮಾತ್ರ ನೋಡ್ತಿದೀವಿ, ಆದ್ರೆ ಒಳಗಡೆ ಮುಳುಗಿರೋ ಅಗಾಧವಾದ ಸತ್ಯನ ಗಮನಿಸ್ತಿಲ್ಲ, ನಾವು ನೋಡಕ್ಕೂ ಹೋಗ್ತಿಲ್ಲ. ಈಗ ನೋಡ್ತೀವಿ, ನೋಡ್ಲೇಬೇಕು.
ಈಗ್ಲಾದ್ರೂ ನನ್ ಪವರ್ ಏನು ಅಂತ ಗೊತ್ತಾಯ್ತಾ? ತುಂಬಾ ರಿಸ್ಕ್ ತಗೋತಾ ಇದ್ದೀರಾ, ನೆನ್ಪಿರ್ಲಿ. ಕರ್ಣನ್ ವಿಷಯದಲ್ಲಿ ನಾನ್ ತೋರ್ಸಿದ್ದು ಜಸ್ಟ್ ಸ್ಯಾಂಪಲ್ ಮಾತ್ರ. ನಾನ್ ಕಳ್ಸಿದ್ ಹುಡುಗರ್ಗೆ ಕ್ಲಿಯರ್ ಆಗಿ ಹೇಳಿದ್ದೆ, ಅವನ್ ಕಾಲಕ್ ಸ್ವಲ್ಪ ಮಾತ್ರ ಟಚ್ ಮಾಡ್ರಪ್ಪ, ತಲೆಗಿಲೆ ಮೇಲೆ ಲಾರಿ ಹತ್ತಿಸ್ಬಿಟ್ಟಿರಾ ಅಂತ. ನಿಯತ್ತಿನ ಹುಡುಗರು ಹೇಳಿದ್ದಷ್ಟೇ ಮಾಡಿದ್ದಾರೆ. ನಾಳೆ ಅವನ್ ಪ್ರಾಣ ತೆಗಿರಿ ಅಂದ್ರು ಅದೇ ನಿಯತ್ತು ನಮ್ ಹುಡುಗರ್ಗಿದ್ದೇ ಇರುತ್ತೆ. ನೀವೇನಾದ್ರೂ ಇದೇ ರೀತಿ ನಿಮ್ ಚಾಲಕಿ ಬುದ್ಧಿನ ತೋರಿಸಿ ನನ್ ಮದ್ವೆನ ನಿಲ್ಸೋ ಪ್ರಯತ್ನ ಮಾಡಿದ್ರೆ ಹುಷಾರ್. ಇವತ್ತು ಕರ್ಣನ್ ಕಾಲಕ್ಕೆ ಟಚ್ ಆದ ಲಾರಿ ನಾಳೆ ತಲೆ ಮೇಲೆ ಹರಿಬೇಕಾಗತ್ತೆ.